ವೈನವ್ರೆ, ಯಾಕೆ ಸ್ಟಾರ್ಟ? ನೀವು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ. ಖಂಡಿತ ಇಲ್ಲ ಸರ್, ನೀವೇ ಬೇರೆ, ನಾವೇ ಬೇರೆ. ಕಾದ ನೆಲದ ಮೇಲೆ ಬೀಳೋ ಮೊದಲ ಮಳೆ ನೋಡಿದ್ದೀರಾ? ಆ ಬಿದ್ದ ಮಳೆಗೆ ಘಮಘಮ ಅನ್ನೋ ಮಣ್ಣಿನ ವಾಸನೆ ಗೊತ್ತಾ? ನಮ್ಮ ಹಳ್ಳಿ ಹೊಂಗೆ ಮರದ ತಂಗಾಳಿಯ ಅನುಭವ ಆಗಿದೆಯಾ ನಿಮ್ಗೆ? ಹೂ ಅರಳೋದನ್ನ ನೋಡಿದ್ದೀರಾ? ಬಡವರ ಭೂಮಿನ ಕಿತ್ತು ಇಂಥ ಬ್ರಹ್ಮ ರಾಕ್ಷಸರಿಗೆ ಮಾರ್ಬೇಕು ಅಂತಿರೋ ನೀವು ನಾವು ಒಂದೇ ಹೇಗಾಗ್ತಿ ಸ್ವಾಮಿ? ನಮ್ಮ ದೇಶದಲ್ಲಿ ಕಳೆದ 10 ವರ್ಷಗಳಿಂದ ಬಡತನ ತಾಳಲಾರದೆ 1,50,000 ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಮಹಾರಾಷ್ಟ್ರದ ವಿದರ್ಭದಲ್ಲಿ ಪ್ರತಿದಿನ 3 ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಪಂಜಾಬಿನ ಹರಿಕಿಶನ್ಪುರ್, ಮಹಾರಾಷ್ಟ್ರದ ಡೋರ್ಲಿ ಹಳ್ಳಿಗಳು ಮಾರಾಟಕ್ಕಿದೆ. ಇವೆಲ್ಲ ಯಾಕೆ ಅಂತ ಯೋಚನೆ ಮಾಡಿದೀರಾ? ಅಯ್ಯೋ, ಅವ್ರು ಪುಕ್ಸಟ್ಟೆ ಕೇಳ್ತಿಲ್ಲ ಅಣ್ಣ, ದುಡ್ಡು ಕೊಡ್ತಾರೆ. ಸ್ವಾಮಿ, ನಾವು ಭೂಮಿ ತಾಯಿನ ಯಾವತ್ತೂ ಮಾರಾಟದ ವಸ್ತು ಅಂತ ನೋಡಲ್ಲ, ಅನ್ನ ಕೊಡೋ ತಾಯಿ ಅಂತ ನೋಡ್ತೀವಿ. ಅಂಥ ಪವಿತ್ರವಾದ ಭೂಮಿ ಮೇಲೆ ನಿಮ್ಮಂತವ್ರು ಕಾಲಿಡ್ಕೊಡ್ದು. ಛತ್ತೀಸ್ಗಢ್ನಲ್ಲಿ ಶಿವನಾಥ್ ಅನ್ನೋ ನದಿನ ಮಾರಿದ್ರಿ ಒಂದು ಖಾಸಗಿ ಕಂಪನಿಗೆ. ರಾಯಗಢ್ನಲ್ಲಿ ಕೆಲವೊಂದು ನದಿನ ಒತ್ತೆ ಇಟ್ರಿ. 1 ಲಕ್ಷ ಜನ ಮೀನುಗಾರರು ಬೀದಿ ಪಾಲಾದ್ರು. ಕೇರಳದ ಪೆರಿಯಾರ್ ನದಿನ ಹರಾಜ್ ಹಾಕಿದ್ರಿ. ಮಲಂಪುಜಾ ನದಿ ಅಣೆಕಟ್ಟನ್ನ ಒಟ್ಟಿಗೆ ಮಾರಿದ್ರಿ. ಸಾಗರ ನದಿನ ಯಾವುದೋ ಗ್ರೂಪ್ ಆಫ್ ಕಂಪನಿಗೆ ಲೀಸ್ ಕೊಟ್ರಿ. ನರ್ಮದಾ ಹೆಸರಿನಲ್ಲಿ ಗುಜರಾತ್ನಲ್ಲಿ 70,000 ಜನ ಬೀದಿ ಪಾಲಾದ್ರು. ಅದಕ್ಕೆ ಇವತ್ತು ಪ್ರಕೃತಿ ವರವಾಗಿ ಕೊಟ್ಟಿರೋ ನೀರನ್ನ ಕೊಂಡ್ಕೊಂಡು ಕುಡಿಯುವಂತ ಸ್ಥಿತಿ ಬಂದಿರೋದು. ಅಯ್ಯೋ, ಅವ್ರಿವ್ರ ವಿಷಯ ನಮ್ಗೆ ಯಾಕೆ ಬಿಡಿ, ನಮ್ಮದಂತೂ ರೈತ ಪರವಾದ ಸರ್ಕಾರ. ಹೂವಣ್ಣ, ನಾವು ರೈತರನ್ನ ಪ್ರೀತಿಯಿಂದ, ಪ್ರೇಮದಿಂದ, ಮಮತೆಯಿಂದ ನೋಡ್ಕೊತೀವಿ. ಮಾತುಕತೆ ಅಂತ ಕರೆಸಿ ನಮ್ಮಳ್ಳಿಗೆ ನುಗ್ಗಿದ್ದೀರಾ ಮುಟ್ಟಾಡ್ರ. ಕೈ ಮಾಡಿ 70% ಜನ ಹಳ್ಳಿಗಳಲ್ಲೇ ವಾಸ ಮಾಡ್ತಾರೆ. ಆದ್ರೆ ಎಲ್ಲಾ ಸೌಕರ್ಯನೂ 30% ವಾಸ ಮಾಡೋ ಪೇಟೆಗಳಿಗೆ. ಯಾಕೆ? ನಾವು ಮನುಷ್ಯರಲ್ವಾ? ನಮ್ಮ ಮಾವು, ಬೇವು, ಸೀಗೆ, ಎಳ್ನೀರು ಎಲ್ಲರೂ ನಾಶ ಮಾಡಿದ್ರಿ. ಈಗ ನಮ್ಮ ನೆಲನ್ ಕಿತ್ಕೋತಾ ಇದ್ದೀರಾ. ಯಾರೋ ವಜ್ರದ ನೆಕ್ಲೆಸ್ ಹಾಕೊಂಡು ಮೆರೆಯೋದಕ್ಕೆ ಬಡವರ ಭೂಮಿನ ಬಗಿತಾ ಇದ್ದೀರಾ. ನೀವು ಹೆಜ್ಜೆನಿನ ಹುಟ್ಟಿ ಕೈ ಹಾಕ್ತಾ ಇದ್ದೀರಾ. ಜ್ಞಾಪಕ ಇರಲಿ. ನೀವ್ ಏನೇ ಮಾಡಿದ್ರು ನಿಮ್ಮ ಊರನ್ನ ಉಳಿಸ್ಕೊಳ್ಳೋಕ್ ಆಗೋದಿಲ್ಲ. ಈ ಮೈನಿಂಗ್ ಅನ್ನೋದು ಇಟ್ಸ್ ಅ ಡೆವಲಪ್ಮೆಂಟ್ ಆಕ್ಟಿವಿಟಿ. ಇದರಿಂದ ದೇಶಕ್ಕೆ ರೆವೆನ್ಯೂ ಬರುತ್ತೆ. ಯಾರಿಗ್ರೆ ರೆವೆನ್ಯೂ ಸಿಗುತ್ತೆ? ಯಾರಿಗೆ ರೆವೆನ್ಯೂ ಸಿಗುತ್ತೆ? ಇಂಥ ಮಲ್ಟಿ ನ್ಯಾಷನಲ್ ಕಂಪನಿಗಳಿಗೆ ಸಿಗುತ್ತೆ, ಇಂಥ ರಾಜಕಾರಣಗಳಿಗೆ ಸಿಗುತ್ತೆ. ಸಾಮಾನ್ಯ ರೈತನಿಗೆ ಏನ್ ಸಿಗುತ್ತೆ? ಎಲ್ಲ ಬಾಚ್ಕೊಂಡಾದ್ಮೇಲೆ ಪಾಳು ಬಾವಿ ಸಿಗುತ್ತೆ, ಬಿದ್ದು ಸಾಯೋದಿಕ್ಕೆ. ನಮ್ಮೂರಿಗೆ ನೀವು ಕಾಲಿಟ್ಟು ನೋಡಿ, ನಮ್ಮೂರಿನ ಹೆಣ್ಮಕ್ಳು ನಿಮ್ಗೆ ಒದ್ದು ಬುದ್ಧಿ ಕಲಿಸ್ತಾರೆ. ಹಾ, ನಿಮ್ಮ ಹತ್ರ ಪೆನ್ನು ಪೇಪರ್ ಇದೆಯಲ್ಲ, ಬರ್ಕೊಳ್ಳಿ. ನಿಮ್ಮಂಥ ಎಂಎನ್ಸಿಗಳು ಗಣಿಗಾರಿಕೆಯಿಂದ ಜಗತ್ತಿನಾದ್ಯಂತ ಏನೇನ್ ಸಾಧನೆ ಮಾಡಿದಿರಂತ ನಾನು ಹೇಳ್ತೀನಿ. ಅಮೆರಿಕಾದ ಒಂದು ಕಾಪರ್ ಅಂಡ್ ಗೋಲ್ಡ್ ಕಂಪನಿ ಇಂಡೋನೇಷ್ಯಾದ 20,000 ಜನನ ಒಕ್ಲೆಬ್ಬಿಸ್ತು. ಘಾನಾದಲ್ಲಿ 30,000 ಜನ, ಬ್ರೆಜಿಲ್ನಲ್ಲಿ 35,000 ಜನ, ಕೀನ್ಯಾದಲ್ಲಿ ಟೈಟಾನಿಯಂ ಗಣಿಗಾರಿಕೆಯಿಂದ 1 ಲಕ್ಷ ಜನ, ಚೈನಾದಲ್ಲಿ ಡಾನ್ಜಾಂಗ್ಯೂ ಡ್ಯಾಮ್ ಕಟ್ತೀವಿ ಅಂತ 3,83,000 ಜನ ನೆಲ ಕಳ್ಕೊಂಡ್ರು. ಮೊನ್ನೆ ಸಿಂಗೂರ್ನಲ್ಲಿ 1000 ಎಕರೆನ ಒಂದು ಮೋಟಾರ್ ಕಂಪನಿ ಕೊಡೋದಿಕ್ಕೆ 20,000 ಜನ ಬಲಿಪಶು ಮಾಡಿದ್ರಿ. ನಮ್ಮ ಕರ್ನಾಟಕದಲ್ಲಂತೂ ಅಭಿವೃದ್ಧಿ ಹೆಸರಿನಲ್ಲಿ
ರೈತಂಗಾಗಿರೋ ಅನ್ಯಾಯಕ್ಕೆ ಲೆಕ್ಕನೇ ಇಲ್ಲ. ಇದುವರೆಗೂ ಭಾರತ ದೇಶದಲ್ಲಿ ಮನೆ ಮಠ ಕಳ್ಕೊಂಡ ಸಂಖ್ಯೆ 3 ಕೋಟಿ ಜನ. ಅದರಲ್ಲಿ 3/4 ಭಾಗದ ಜನಕ್ಕೆ ಒಂದೇ ಒಂದು ರೂಪಾಯಿ ಪರಿಹಾರ ಸಿಕ್ಕಿಲ್ಲ. ಯಾಕೆ ಸ್ವಾಮಿ ಬಡವರು ಹೊಟ್ಟೆಗೆ ಬೆಂಕಿ ಇಡ್ತೀರಾ? ಸಿಚುಯೇಷನ್ ಕಂಟ್ರೋಲ್ ಮೇಲ್ತಾ ಇದೆ, ಏನ್ ಮಾಡೋದು? ಎಸ್ ಸರ್. ಹೂವೇನವ್ರೆ, ಆ ಹಳ್ಳಿಲಿ ಹೂ ಬೆಳ್ಕೊಂಡು ಯಾಕೆ ಒದ್ದಾಡ್ತೀರಾ? ನೀವು ಪೇಟೆಗೆ ಬನ್ನಿ, ನಿಮಗೆ ಒಂದು ಒಳ್ಳೆ ಗೆಸ್ಟ್ ಹೌಸ್ ಕೊಡಿಸ್ತೀನಿ. ಹೌದು, ಅವ್ರ ಸಾಯವರೆಗೂ ಸುಖವಾಗಿರೋ ಹಾಗೆ ನೋಡ್ಕೊಳ್ಳೋದು ನಮ್ ಕಂಪನಿ ಜವಾಬ್ದಾರಿ. ನನ್ನನ್ನು ಕೊಂಡ್ಕೊಳ್ಳೋಕ್ ನೋಡ್ತೀರಾ? ನನ್ನನ್ನು ನಾನು ಮಾರ್ಕೊಳ್ಳೋದಿಕ್ಕೆ ಸರ್ಕಾರಿ ಅಧಿಕಾರಿನೂ ಅಲ್ಲ, ಇವ್ರ ಹಾಗೆ ರಾಜಕಾರಣಿನೂ ಅಲ್ಲ. ನೀನು ಈ ರಾವಣನ ಜೊತೆ ಜಟಾಯು ಹಂಗೆ ಹೋರಾಟಕ್ಕೆ ಹೊಂಟಿದ್ಯಲ್ಲ, ನಿನ್ ರೆಕ್ಕೆ ಉಳಿತಾವ? ಜಟಾಯು ಸಾಯಬಹುದು, ಆದ್ರೆ ಅದು ಸೀತಾನ ರಕ್ಷಣೆ ಮಾಡೋದಕ್ಕೆ ಸಹಾಯ ಮಾಡ್ತು. ಕೊನೆಗೆ ರಾವಣನ ಗತಿ ಏನಾಯ್ತು ಅಂತ ನಿಮಗೆ ಗೊತ್ತಿರ್ಬೇಕಲ್ಲ. ಈ ಭೂಮಿ ನಮಗೆ ಸೀತಾ ಮಾತೆ ಇದ್ದ ಹಾಗೆ. ನನ್ನ ತಲೆ ಹೋಗುವವರೆಗೂ ನಾನು ಆಕೆ ತಲೆನ ಕಾಯ್ತೀನಿ. Why is this poor farmer begging? We got the mining license from the government by greasing their hands. So why are you pampering him so much? Come on, get him out. Shut up! I came here on your invitation as a guest, not as a beggar. But you are a beggar. Your multinational company, they are beggars. You think you can buy the whole world with your money? No! We are ready to die. We won't leave our soil. We won't leave our village. ಆಗ ಈಸ್ಟ್ ಇಂಡಿಯಾ ಕಂಪನಿ ಬಂದು ನಮ್ಮನ್ನ ಬೆಪ್ ತಕಡಿ ಮಾಡಿದ್ರು. ಈಗ ಇವರು ಈ ಮಲ್ಟಿನ್ಯಾಷನಲ್ ಕಂಪನಿ ಅವರು, ಇವರು ಜಗತ್ತಿನ ಎಷ್ಟು ಬಡ ದೇಶಗಳನ್ನ ನುಂಗಿ ನೀರು ಕುಡಿದಿದ್ದಾರೆ ಗೊತ್ತಾ? ಈಗ ಇಂಥವ್ರನ್ನ ಕರ್ಕೊಂಡ್ಬಂದು ನೀವು ನಮ್ಮ ಭೂಮಿ, ನಮ್ಮ ನದಿ, ನಮ್ಮ ಬೆಟ್ಟ ಎಲ್ಲ ಬರುತ್ತೆ. ನಿಮ್ಗೆಲ್ಲ ಬುದ್ಧಿ ಕಲಿಸೋ ದಿನ ಬರುತ್ತೆ. ಪ್ರಕೃತಿ ನಿಮ್ಮನ್ನ ಕ್ಷಮಿಸೋದಿಲ್ಲ. ಪ್ರಕೃತಿ ನಿಮಗೆ ಪಾಠ ಕಲಿಸುತ್ತೆ.
ಮಾತಾ